ಹಾಯ್ ಎವ್ರಿವನ್, ಇವತ್ತು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಅಂದರೆ ಚಾವಾ, ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಹುಟೇಕರ್, ಸ್ಟಾರಿಂಗ್ ವಿಕ್ಕಿ ಕೌಶಲ್ ಆ್ಯಂಡ್ ರಶ್ಮಿಕಾ ಮಂದಣ್ಣ. ಓವರಾಲ್ ನನಗೆ ಡೀಸೆಂಟ್ ವಾಚ್ ಅನ್ನಿಸ್ತು. ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ. ಡೀಟೇಲ್ ರಿವ್ಯೂಗೆ ಹೋಗೋಕ್ಕೂ ಮುಂಚೆ ತಡಾಗಿದ್ದಕ್ಕೆ ಕ್ಷಮೆ ಇರಲಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಡೆತ್ ಆದ ನಂತರ ಅವರ ಮಗ ಸಂಭಾಜಿ ಮಹಾರಾಜ್ ಅವರು ಮರಾಠ ಸಾಮ್ರಾಜ್ಯನ ಹೇಗೆ ಕಟ್ಟಿ ನಿಲ್ಲಿಸಿ ಶಿವಾಜಿ ಮಹಾರಾಜ್ ಅವರ ಸ್ವರಾಜ್ಯ ಅನ್ನೋ ಕನಸನ್ನು ಹೇಗೆ ಮುಂದಕ್ಕೆ ತೊಗೊಂಡೋದ್ರು, ಮುಘಲರ ಮೇಲೆ ಹೇಗೆ ಹೋರಾಡಿದ್ರು, ಕೊನೆಗೆ ಏನಾದರೂ ಅನ್ನೋದನ್ನು ನೀವು ಮೂವಿಲಿ ನೋಡಿ ತಿಳ್ಕೋಬೇಕು. ಮೂವಿ ಸ್ಟಾರ್ಟ್ಸ್ ವೆಲ್. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ, ನಿಮ್ಮ ಪೇಷನ್ಸ್ನ ಚೆಕ್ ಮಾಡುತ್ತೆ. ಸೆಕೆಂಡ್ ಹಾಫ್ ಫುಲ್ ಎಂಗೇಜಿಂಗ್ ಆಗಿದೆ, ಒಂದಾದ ಮೇಲೆ ಒಂದು ಎಪಿಸೋಡು ನಡೀತಾನೆ ಇರುತ್ತೆ. ಲಾಸ್ಟ್ 45 ಮಿನಿಟ್ಸ್ ಇಸ್ ದ ಹೈಲೈಟ್ ಆಫ್ ದ ಮೂವಿ. ವಿಕ್ಕಿ ಕೌಶಲ್ ಅವರು ಸಂಭಾಜಿಯವರ ಪಾತ್ರನ ಅಭಿನಯಿಸಿಲ್ಲ, ಜೀವಿಸ್ಬಿಟ್ಟಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ಕ್ರೇಜ್ ಇದೆ ಗುರು. ಅವರೇ ಸಂಭಾಜಿ ಅವರು ಅನ್ನೋ ಫೀಲ್ ಬರುತ್ತೆ. ಇನ್ನು ರಶ್ಮಿಕಾ ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂದ್ಕೊಂಡೆ, ಬಟ್ ಮೂವಿಲಿ ಶಿ ಡಿಡ್ ಎ ಗುಡ್ ಜಾಬ್. ಆ್ಯಂಡ್ ಅವರಿಗೆ ರೀಸೆಂಟ್ ಟೈಮ್ಸಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಕ್ತು. ಅನಿಮಲ್, ಪುಷ್ಪ 2 ಹಾಗೆ ಚಾವಾ. ಔರಂಗಜೇಬ್ ಅವರ ಕ್ಯಾರೆಕ್ಟರ್ನ ಮಾಡಿರೋರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗೂ ಒಳ್ಳೆ ಕ್ಲೋಜರ್ನ ಕೊಟ್ಟರು, ಆದರೆ ನೆನಪಲ್ಲಿ ಉಳಿಯೋದು ಮಾತ್ರ ವಿಕ್ಕಿ ಕೌಶಲ್ ಅವರೇ. ಇಟ್ಸ್ ಎ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಮ್ಯೂಸಿಕ್ ಬೈ AR ರೆಹಮಾನ್ ಈಸ್ ಡೀಸೆಂಟ್. ಅಲ್ಲಲ್ಲಿ ತುಂಬ ಚೆನ್ನಾಗಿ ಎಲಿವೇಟ್ ಮಾಡಿದ್ವು BGMsಗಳು. ಇನ್ನು ಫೈಟ್ಸ್ಗಳು ಇನ್ನೂ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡ್ಬೋದಿತ್ತು. ಆ್ಯಂಡ್ ಒಂದೊಂದು ಫ್ರೇಮಲ್ಲೂ ಆ ರಿಚ್ನೆಸ್ ಎದ್ದು ಕಾಣಿಸ್ತಾ ಇದೆ. ಒನ್ಲೈನರ್ಸ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಔರಂಗಜೇಬ್ ಮತ್ತು ಸಂಭಾಜಿ ಅವರ ಮಧ್ಯೆ ಒಂದು ಒನ್ಲೈನರ್ ಇದೆ, ಅದು ಮಾತ್ರ ಕ್ರೇಜಿ ಗುರು. ಥಿಯೇಟ್ರಲ್ಲಿ ಒಳ್ಳೆ ವಿಜಿಲ್ಗಳು ಬೀಳ್ತು ಅದಕ್ಕೆ. ಟೋಟಲಿ ಇದು ನನ್ನ ಪ್ರಕಾರ ಒಂದು ಡೀಸೆಂಟ್ ವಾಚ್ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ. ಕ್ಲೈಮ್ಯಾಕ್ಸ್ಗೋಸ್ಕರ ಒಂದು ಟ್ರೈ ಕೊಡ್ಬೋದು. ಮೂವಿ ಆಲ್ರೆಡಿ ನೋಡಿರೋರು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ಥರದ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್.